ಎಲ್ರಿಗೂ ನಮಸ್ಕಾರ. ರಾಯರ ವರ್ಧಂತಿ ಇದೇ ಮಾರ್ಚ್ 6ನೇ ತಾರೀಕಿದ್ದು 4, 5, 6ನೇ ತಾರೀಕು 3 ದಿನಗಳ ಕಾಲ ನಾವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಬೇಕು. ಅದು ಆಗಿಲ್ಲ ಅಂತಂದರೆ ರಾಯರ ವರ್ಧಂತಿ ಒಂದೇ ದಿನ ಹೇಗೆ ಪೂಜೆ ಮಾಡಬೇಕು ಅನ್ನುವಂತಹದ್ದನ್ನು ಸಹ ವಿಡಿಯೋ ಹಾಕಿದ್ದೀನಿ ನೋಡಿ. ಅಲ್ಲಿ ಒಂದು ಕಾಯಿ ಸಂಕಲ್ಪ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ನೀವು ಹಿಂದಿನ ವಿಡಿಯೋಸ್ ಚೆಕ್ ಮಾಡಿ ಹೊಸ್ದಾಗಿ ನೋಡ್ತಿದ್ರೆ ಕಾಯಿ ಸಂಕಲ್ಪವನ್ನು ಈಗ ಯಾರೆಲ್ಲ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ. ಇವತ್ತಿನ ಸಂಜೆ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು, ಇಲ್ಲ ನಾಳೆ ಬೆಳಗ್ಗೆನಾದರೂ ಮಾಡ್ಕೊಳ್ಳಿ. ಇವತ್ತು ಸಂಜೆ ತುಪ್ಪದ ದೀಪ ಹಚ್ತೀರಾ ಅಲ್ವಾ, 3 ದಿನದ ಪೂಜೆ ಯಾರೆಲ್ಲ ಕೈಗೊಂಡಿದ್ದೀರಾ ಅವರೂ ಸಹ ಕಾಯಿಯನ್ನು ಇಟ್ಕೋಬೋದು. ಇವತ್ತಿನ ದಿನ ಸಂಜೆ ತುಪ್ಪದ ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ಹಿಂದಿನ ವಿಡಿಯೋಸ್ ಚೆಕ್ ಮಾಡಿ 4, 5, 6ನೇ ತಾರೀಕು ಪೂಜೆ ಮಾಡೋದು ಹೇಗೆ ಅಂತಂದು ವಿಡಿಯೋಸ್ ಹಾಕಿದ್ದೀನಿ. ಅದರಲ್ಲೂ ಇದೆ ರಾಯರ ವ್ರತಗಳನ್ನು ಅಂದರೆ ವರ್ಧಂತಿ ಸಮಯದಲ್ಲಿ ಹೇಗೆ ಮಾಡೋದು ಅನ್ನುವಂತಹ ವಿಡಿಯೋಸನ್ನು ನೋಡಿದ್ರೆ ಅಲ್ಲಿ ನಿಮಗೆ ಕಾಯಿ ಸಂಕಲ್ಪದ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ನು ಇದೆ. ಆ ರೀತಿ ಇಲ್ಲ ಬ್ರೀಫಾಗಿ ಹೇಳೋದಾದರೆ, ನೀವು ಸಂಕಲ್ಪವನ್ನು ಒಂದು ನಾರು ಇರುವಂತಹ ಪೂರ್ಣ ಫಲ ತಗೊಂಡು ಕೈಯಲ್ಲಿ ಸ್ವಲ್ಪ ಅಕ್ಷತೆ ತುಳಸಿಯನ್ನು ಇಟ್ಕೊಂಡು ರಾಯರ ಎದುರುಗಡೆ ತುಪ್ಪದ ದೀಪ ಹಚ್ಚಿದ್ದಾದಮೇಲೆ ನೀವು ಏನೆಲ್ಲ ಕೋರಿಕೆಗಳನ್ನ ರಾಯರ ಹತ್ರ ಇಡ್ತಾ ಇದ್ದೀರಾ ಈ ಪೂಜೆಗೆ ಅಂತಂದು ಹೇಳ್ಕೊಂಡು ನಿಮ್ಮ ಕಷ್ಟವನ್ನು ಹೇಳಿಕೊಂಡು ರಾಯರ ಫೋಟೋ ಬಲಭಾಗದಲ್ಲಿ ಒಂದು ಮಡಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಆ ಕಾಯಿಯನ್ನು ಬಿಟ್ಬಿಡಿ. ಜಾಗ ಇಲ್ಲಾಂದರೆ ಕೆಳಗಡೆ ಇಟ್ಕೊಳ್ಳಿ. ಈ ಸಂಕಲ್ಪದ ಕಾಯಿನ ಏನು ಮಾಡಬೇಕು ಅಂತಂದು ಒಂದು ವಿಡಿಯೋ ಹಾಕಿದ್ದೀನಿ. ಸಂಕಲ್ಪದ ಕಾಯಿಯನ್ನು ಏನು ಮಾಡಬೇಕು ಅಂತಲೇ ಇದೆ ಟೈಟಲ್. ಅದನ್ನು ನೋಡಿಕೊಂಡು ನೋಡಿ, ಯಾರೆಲ್ಲ ಈಗ ಆಲ್ರೆಡಿ ಕಾಯಿಯನ್ನು ಇಟ್ಟಿದ್ದೀರಾ ಅವರು ಸಹ ದಯಮಾಡಿ ಸರಿಯಾದಂತಹ ರೀತಿಯಲ್ಲೇ ಕಾಯಿಯನ್ನು ವಿಸರ್ಜನೆ ಮಾಡಬೇಕು. ನೀವು ಯಾವತ್ತು ಕಾಯಿಯನ್ನು ವಿಸರ್ಜನೆ ಮಾಡಬೇಕು, ವರ್ಧಂತಿಯ ದಿನ ಕೊನೆ ಮಹಾಮಂಗಳಾರತಿ, ವರ್ಧಂತಿಯ ದಿನ ಹೇಗೆ ಪೂಜೆ ಮಾಡೋದು ಅನ್ನುವಂತಹ ವಿಡಿಯೋ ನೋಡಿ. ಕೊನೆ ಮಹಾಮಂಗಳಾರತಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಮನೆಯವರು ಎಲ್ಲರ ಹೆಸರುಗಳನ್ನ ಹೇಳಿ ಅವರ ಕಷ್ಟವನ್ನು ಹೇಳಿಬಿಟ್ಟು ಬಾಗಿಲಿಗೆ ನೀವಳಿಸ್ಬಿಟ್ಟು ಕಾಯಿಯನ್ನು ನಾರು ತೆಗೆದು ಇಟ್ಕೊಳ್ಳಿ. ಅಲ್ಲಿಂದ ಒಂದು 2-3 ದಿನದ ಒಳಗಡೆ ನೀವು ಮನೆ ದೇವರಿಗೆ ಅದನ್ನು ತಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ನಾನು ಬ್ರೀಫಾಗಿ ಹೇಳಿದ್ದೀನಿ, ವಿಡಿಯೋವನ್ನು ನೋಡ್ಕೊಳ್ಳಿ. ಇನ್ನು 3 ದಿನಗಳಲ್ಲಿ ಒಂದು ದಿನವಾದರೂ ಸಹ ರಾಯರಿಗೆ ಇಷ್ಟವಾದಂತಹ ಸಿಹಿಯನ್ನು ಅರ್ಪಣೆ ಮಾಡಿ. ಈ 4, 5, 6ನೇ ತಾರೀಕು ಏನು ಪೂಜೆ ಮಾಡ್ತಾ ಇದ್ದೀರಾ 3 ದಿನವೂ ಸಹ ಆಗಲ್ಲಪ್ಪ ಅಂತಂದರೆ ಸಿಹಿಯನ್ನು ಮಾಡೋದಕ್ಕೆ ಅಟ್ಲೀಸ್ಟ್ ಆ 3 ದಿನದಲ್ಲಿ ಒಂದು ದಿನವಾದರೂ ರಾಯರಿಗೆ ಪ್ರಿಯವಾದಂತಹ ಸಿಹಿಯನ್ನು ಅರ್ಪಣೆ ಮಾಡಿ. ಹಿಂದೆ ವಿಡಿಯೋ ಹಾಕಿದ್ದೀನಿ ಏನೆಲ್ಲ ರಾಯರಿಗೆ ಇಷ್ಟ ನೈವೇದ್ಯ ಅಂತ ಹೇಳಿ ಚೆಕ್ ಮಾಡಿಕೊಳ್ಳಿ. 3 ದಿನವೂ ಸಹ ಮಠಕ್ಕೆ ಹೋಗಿ. ನಿಮಗೆ ಏನೂ ಸೇವೆ ಆಗಲಿಲ್ಲ ಮಠಕ್ಕೆ ಹೋಗಿ ಮಾಡಲಿಕ್ಕೆ ಅಂತಂದರೆ ಅಟ್ಲೀಸ್ಟ್ ಪ್ರದಕ್ಷಿಣೆ ಸೇವೆನಾದರೂ ಹಾಕಿಬಿಟ್ಟು ಬನ್ನಿ. ಮಠದಲ್ಲಿ ಏನೆಲ್ಲ ಸೇವೆ ಮಾಡ್ಬೋದು ಅನ್ನುವಂತಹ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಬಹಳ ಈಸಿ ಆದಂತಹ ಸೇವೆ ಅಂದರೆ ಪ್ರದಕ್ಷಿಣೆ ಸೇವೆ. 3 ಇಲ್ಲ 5 ಇಲ್ಲ 9 ಪ್ರದಕ್ಷಿಣೆಯನ್ನು ರಾಯರಿಗೆ ಹಾಕಿಬಿಟ್ಟು ಬರೋದು. ಬ್ರೀಫಾಗಿ ಬೇಕು ಅಂತಂದರೆ ದಯಮಾಡಿ ವಿಡಿಯೋಸನ್ನು ಚೆಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು, ನೀವು ಏನಾದರೂ ಅನ್ನದಾನ ಮಾಡಿದರೆ ಒಳ್ಳೆಯದು. ರಾಯರ ಹುಟ್ಟು ಹಬ್ಬದ ದಿನ ಏನೂ ಶಕ್ತಿ ಇಲ್ಲ ಅಂದರೆ 9 ಜನಕ್ಕಾದ್ರೂ ಸಹ ಕಲ್ಲು ಸಕ್ಕರೆಯನ್ನು ಒಂದು ಬಾದಾಮಿ ಜೊತೆ ಸೇರಿಸಿಕೊಡಿ. ಶಕ್ತಿ ಇದ್ದರೆ ಬಾದಾಮಿ ತೆಗೆದುಕೊಳ್ಳಲಿಕ್ಕೆ ಬಾದಾಮಿ ಜೊತೆ ಸೇರಿಸ್ಬಿಟ್ಟು ಕೊಡ್ಬೋದು. ಆಗಲಿಲ್ಲ ಅಂತಂದರೆ ಕಲ್ಲು ಸಕ್ಕರೆ ಒಂದು 70-80 ರೂಪಾಯಿ ಕೊಟ್ಟರೆ ನಿಮ್ಗೆ 1/4 kg ಕೊಡ್ತಾರೆ. ಬಹಳಷ್ಟು ಜನಕ್ಕೆ ಹಂಚ್ಬೋದು. ಅದನ್ನೇ ಕೊಡಿ, ನಿಮ್ಮ ಎಷ್ಟೋ ಕಷ್ಟ ಕಳೆಯುತ್ತೆ ನೋಡಿ. ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳು ಯಾರಾದರೂ ಈ ಪೂಜೆಯನ್ನು ಮಾಡ್ತಾಯಿದ್ರೆ 3 ದಿನಗಳ ಕಾಲ ಸಂಕಲ್ಪ ಮಾಡಿಕೊಂಡು ದಯಮಾಡಿ ಮಠಕ್ಕೆ ಹೋದಾಗ ಒಟ್ಟಿಗೆ ನೀವು ಸೇವೆನ ಮಾಡಬೇಕು. ಅಂದರೆ ಹೆಜ್ಜೆ ನಮಸ್ಕಾರನೇ ಇರ್ಬೋದು, ಅಥವಾ ಪ್ರದಕ್ಷಿಣೆ ನಮಸ್ಕಾರನೇ ಇರ್ಬೋದು, ಅಥವಾ ರಾಯರಿಗೆ ಮಾಡುವಂತಹ ಸ್ತೋತ್ರದ ಸೇವೆಗಳೇ ಆಗಿರ್ಬೋದು. ಹೆಜ್ಜೆ ನಮಸ್ಕಾರ ಹಾಕುವಾಗ ದಂಪತಿಗಳಿಬ್ಬರು ರಾಯರ ಎದುರಿಗೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ನಿಮ್ಮ ಮಕ್ಕಳಿಲ್ಲದ ಕೊರಗನ್ನು ರಾಯರಿಗೆ ಹೇಳ್ಕೊಂಡು ಒಂದು ಸಂತಾನವನ್ನು ನಮಗೆ ದಯಪಾಲಿಸಿ ಅಂತ ಕೇಳಿಕೊಂಡು ಒಟ್ಟಿಗೆ ಪ್ರದಕ್ಷಿಣೆಯನ್ನು ಹಾಕಿ. 3 ಇಲ್ಲ 5 ಇಲ್ಲ 9 ಇಲ್ಲ ಹೆಜ್ಜೆ ನಮಸ್ಕಾರ ಮಾಡೋ ಹಾಗಿದ್ರೆ ಒಟ್ಟೊಟ್ಟಿಗೆ ಮಾಡಿ ಇಬ್ಬರೂ ಸಹ. ಈ ಸೇವೆಯನ್ನು ನೀವು ಮಠದಲ್ಲಿ ಮಾಡಬೇಕು ಅನ್ನುವಂಥವರು ದಯಮಾಡಿ 3 ದಿನವೂ ಸಹ ರಾಯರ ಸೇವೆಯನ್ನು ಮನೆಯಲ್ಲಿ ಮಾಡಿರಬೇಕು. ಇನ್ನು ಯಾರೆಲ್ಲ ಈ ಸೇವೆ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಕೆಟ್ಟ ಮಾತಾಡೋವಂತಹದ್ದು, ಮಕ್ಕಳಿಗೆ ಹೊಡೆಯುವಂತಹದ್ದು, ಮನೆಯಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಕೆಟ್ಟ ಮಾತು ಅವ್ಯಾಚ್ಯ ಶಬ್ದಗಳನ್ನು ಬಳಸುವಂತಹದ್ದನ್ನು ದಯಮಾಡಿ ಮಾಡಬೇಡಿ. ಯಾಕೆ ಅಂದರೆ ಈ 3 ದಿನಗಳ ಕಾಲ ಯಾರೆಲ್ಲ ರಾಯರ ಪೂಜೆ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಮನೆಯಲ್ಲಿ ರಾಯರ ಸಾನ್ನಿಧ್ಯ ಬಹಳ ಹೆಚ್ಚಾಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಬೈಬೇಡಿ,
ಪೂಜೆ ಆದ ಬಳಿಕ ನೀವು ಬೆಳಗ್ಗೆ ರಾಯರ ಪೂಜೆ ಮಾಡಿದರೆ ಅದಾದ ತಕ್ಷಣ ಮಕ್ಕಳಿಂದ ಒಂದೆರಡು ತುಪ್ಪದ ಬತ್ತಿಯನ್ನು ನೆನೆಸಿರೋದನ್ನು ಮಕ್ಕಳ ಕೈಲಿ ಕೊಟ್ಬಿಟ್ಟು ರಾಯರಿಗೆ ಆರತಿಯನ್ನು ಮಾಡಿಸ್ಬಿಟ್ಟು ರಾಯರಿಗೆ ನಮಸ್ಕಾರವನ್ನು ಮಾಡಿಸಿದ್ದಾದಮೇಲೆ ಏನು ನೈವೇದ್ಯ ಕೊನೆಯಲ್ಲಿ ನೈವೇದ್ಯ ಇಟ್ಟಿರೋದನ್ನು ಎತ್ಕೊತಿರಲ್ವ, ಮೊದಲು ದಯಮಾಡಿ ಮಕ್ಕಳಿಗೆ ಕೊಟ್ಬಿಟ್ಟು ಆಮೇಲೆ ನೀವು ಸೇವನೆಯನ್ನು ಮಾಡ್ಕೊಳ್ಳಿ. ನೋಡಿ, ಇದು ಬಹಳ ಒಂದು ವಿಶೇಷವಾದಂತಹ ಒಂದು ವಿಚಾರ ನಿಮಗೆ ಹೇಳ್ತೀನಿ. ನಮಗೆ ಗುರುಬಲ ಅನ್ನುವಂತಹ ಒಂದು ಮಾತು ನೀವು ಕೇಳಿರ್ಬೋದು. ಅಂದರೆ ಈಗ ಮದುವೆ ಆಗಲಿಕ್ಕೆ ಆಗಲಿ ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಆಗಲಿ, ಏನೇ ಒಳ್ಳೆಯದಾಗವಾಗ್ಲೂ ಗುರುಬಲ ಇದೆ ಈ ವರ್ಷ ನಮಗೆ, ಇಲ್ಲ ಗುರುಬಲ ಇಲ್ಲ ಅನ್ನೋ ಮಾತನ್ನು ಕೇಳಿರ್ತೀರ. ಈ ಗುರುಬಲ ಅಂತಂದರೆ ಇನ್ನೇನೂ ಅಲ್ಲ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮ್ಮ ಜಾತಕದಲ್ಲಿ ಚೆನ್ನಾಗಿ ಇದ್ದರೆ ಅದನ್ನೇ ನಾವು ಗುರುಬಲ ಅನ್ನುವಂತಹದ್ದು. ಈ ಗುರುಬಲ ಇದ್ರೇ ನಾವು ಏನೇ ಕೆಲಸ ನಾವು ಮಾಡಲಿಕ್ಕೆ ಹೋಗಲಿ ನಮಗೆ ಅದು ಕೈಗೂಡುವಂತಹದ್ದು. ಇಲ್ಲ ಅಂದರೆ ನೀವು ಯಾವ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದರೂ ಅದು ಕೈ ಹತ್ತಲ್ಲ, ಎಳೆದಾಡುತ್ತೆ. ನಿಮಗೆ ಈ ವರ್ಷ ಪೂರ್ತಿ ನಿಮ್ಮ ಏನು ರಾಶಿಗಳಲ್ಲಿ ಏನೇ ತೊಂದರೆ ಇದ್ರೂ ಅಂದರೆ ಗುರುಬಲಕ್ಕೆ ಸಂಬಂಧಪಟ್ಟಂಗೆ ಅದು ನಮಗೆ ಎಳೆದಾಡಬಾರ್ದು, ಒಳ್ಳೆಯದಾಗಬೇಕು ಅನ್ನೋಂತಹ ಆಸೆ ಇದ್ದರೆ ಇದೊಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಗುರುವಾರದ ದಿನ ಅಂದರೆ ರಾಯರ ಹುಟ್ಟು ಹಬ್ಬದ ದಿನ ಮಠಕ್ಕೆ ಹೋಗಿಬಿಟ್ಟು ಅರ್ಧ kg ಅಕ್ಕಿ ಜೊತೆಗೆ ನೀವು ಮಡ್ಲಕ್ಕಿನಲ್ಲಿ ಒಂದು ಬೆಲ್ಲ ಕೊಡ್ತೀರಲ್ವ, ಯಾವಾಗಾದರೂ ಮಡ್ಲಕ್ಕಿ ಕೊಡುವಾಗ ಆ ಥರದ್ದು ಒಂದು ಬೆಲ್ಲವನ್ನು ಅಂದರೆ ಅಚ್ಚು ಬೆಲ್ಲವನ್ನು ಸೇರಿಸ್ಬಿಟ್ಟು ಆ ಮಠದಲ್ಲಿ ಅರ್ಚಕರಿರ್ತಾರಲ್ವ, ಆ ಅರ್ಚಕರಿಗೆ ಅದರ ಮೇಲೆ ಎಲೆ ಅಡಿಕೆ ಇಟ್ಟುಬಿಟ್ಟು ಇಷ್ಟನ್ನು ಸಹ ಅಂದರೆ ಬರೆಯೋದನ್ನು ಕೊಡಬೇಡಿ, ಒಂದು 11 ರೂಪಾಯೋ ಒಂದು 50 ರೂಪಾಯೋ ಇಟ್ಟುಬಿಟ್ಟು ದಾನವನ್ನು ಕೊಡಿ. ಎಲೆ ಅಡಿಕೆ, ಒಂದು ಅರ್ಧ kg ಅಕ್ಕಿ, ಅದರ ಮೇಲೆ ಒಂದು ಅಚ್ಚು ಬೆಲ್ಲ. ಇದು ಇಡೀ ವರ್ಷ ನಿಮಗೆ ಏನೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ನಿಮಗೆ ಇಚ್ಛೆ ಇದ್ದಾಗ ಅಂದುಕೊಂಡ ಕಾರ್ಯಗಳು ಸುಗಮವಾಗಿ ಜರುಗೋದಕ್ಕೆ ರಾಯರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಅಂದರೆ ಗುರುಬಲ ಹೆಚ್ಚಾದ ಹಾಗೆ. ರಾಶಿನಲ್ಲಿ ತೊಂದರೆ ಇರೋವಂಥವ್ರು ಮಾತ್ರ ಮಾಡ್ಕೋಬೇಕಾ? ಖಂಡಿತ ಇಲ್ಲ. ನಮಗೆ ಏನೆಲ್ಲ ವರ್ಷದಲ್ಲಿ ನಾವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋಂತಹ ಇಚ್ಛೆ ಇರೋವಂತಹವರು ಈ ಸಣ್ಣ ಪರಿಹಾರವನ್ನು ಗುರುವಾರನೇ ಮಾಡ್ಕೊಳ್ಳಿ. 4, 5ನೇ ತಾರೀಕು ಬೇಡ, 6ನೇ ತಾರೀಕು ಮಾಡಿ. ಪೂಜೆನಲ್ಲಿ ಇನ್ನೇನಾದರೂ ಡೌಟ್ಸ್ ಇದೆಯಾ ನೋಡಿ, ಮನೆ ದೇವರ ಎದುರುಗಡೆ ಇಟ್ಟಿರುವಂತಹ ಎಲೆ ಅಡಿಕೆನ ವೇಸ್ಟ್ ಮಾಡಬೇಡಿ. ನೀವೇ ಅದು ಯಾವತ್ತಿನ ದಿನ ಆದರೂ ಪರವಾಗಿಲ್ಲ, ದೇವ್ರ ಮುಂದೆ ಯಾವಾಗಲೇ ಎಲೆ ಅಡಿಕೆ ಇಟ್ಟರು ಅದನ್ನು ಬೇರೆಯವ್ರಿಗೆ ದಾನ ಕೊಡೋದು, ಎಸೆಯೋದು ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಸೇರಿಸ್ಬಿಟ್ಟು ನೀವು ಮನೆಯವ್ರು ಹಾಕ್ಕೊಳ್ಳಿ. ಕಳಿಸೋದ ಎಲೆನೂ ಅಷ್ಟೇನೆ, ವೇಸ್ಟ್ ಮಾಡಬಾರ್ದು, ಅದರಲ್ಲಿ ದೇವರ ಅನುಗ್ರಹ ಇರುತ್ತೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ಪೀರಿಯಡ್ಸ್ ಆಗಿರೋರು ಮಾಡಲಿಕ್ಕಾಗಲೇ ಇಲ್ಲ ಅನ್ನೋಂಥವರು ವೆಯ್ಟ್ ಮಾಡಿ, ಮುಂದಿನ ಗುರುವಾರ ಅಂದರೆ ಈ ವರ್ಧಂತಿಯ ಪೂಜೆಯನ್ನು ಮುಂದಿನ ಗುರುವಾರ ಮಾಡ್ಕೋಬೋದು. ತೀರಾ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಅನ್ನೋಂಥವ್ರು ವೆಯ್ಟ್ ಮಾಡ್ತೀರಿ, ವಿಡಿಯೋ ಹಾಕ್ತೀನಿ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ಫಸ್ಟ್ ಫೋಟೋ ಹಾಕಿರೋದು ಇವತ್ತು ನಾನು ಪೂಜೆ ಮಾಡಿರೋವಂಥದ್ದು. ಪೂಜೆ ಆಗೋದಕ್ಕಿಂತ ಮುಂಚೆನೇ ರಾಯರ ಆಶೀರ್ವಾದ, ಶ್ರೀಮನ್ನಾರಾಯಣ ಸ್ವರೂಪದಿಂದನೂ ಆಶೀರ್ವಾದ, ಅಮ್ಮನವರ ಆಶೀರ್ವಾದ, ಕಳಸದಿಂದ ಹೊಂಬಾಳೆ ಪ್ರಸಾದವಾಗಿ ಬೀಳೋದು ನೋಡಿ, ಅದನ್ನೇ ಹೇಳೋದು. ರಾಯರು ಶ್ರೀ ವಿಷ್ಣುವಿನ ತಾಯಿ ಮಹಾಲಕ್ಷ್ಮಿಯ ಆರಾಧಕರು. ರಾಯರ ಪೂಜೆಯಲ್ಲಿ ಇವರು ಸಂತುಷ್ಟರಾಗ್ತಾರೆ ಅನ್ನುವಂಥದ್ದು. ಹೀಗಾಗಿಯೇ ರಾಯರ ಪೂಜೆಯನ್ನು ಮಾಡುವಂಥವರು ಹರಿಯನ್ನು ಮತ್ತು ತಾಯಿ ಮಹಾಲಕ್ಷ್ಮಿಯನ್ನು ಸಹ ಆರಾಧಿಸಿದ್ರೆ ಬೇಗ, ಮತ್ತು ವಾಯುದೇವರನ್ನು ಬೇಗ ರಾಯರ ಅನುಗ್ರಹ ಆಗುತ್ತೆ ಅಂತಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.